ರಸ್ತೆ ಅಲ್ಲಿ ಬೇಕಂತೆ. ನಮ್ಮ ಯೋಧರು ಅಂತ ಸಿಯಾಚಿನ್ ಪ್ರದೇಶದಲ್ಲಿ ನಾವು ಊಹೆನೇ ಮಾಡ್ಕೊಳಕ್ ಆಗದೆ ಇರುವಂತ ಸಂದರ್ಭಗಳಲ್ಲಿ ನಮ್ಮ ದೇಶ ಕಾಯ್ತಿದ್ದಾರೆ. ಅವರ ಪರವಾಗಿ ನಮ್ಮ ಎಂಪತಿ, ಸಿಂಪತಿ, ಗೌರವ ಎಲ್ಲ ಇದೆ. ಅದರಲ್ಲೇನು ಎರಡು ಮಾತಿಲ್ಲ. If anybody were to call upon to stand in the queue to show the respect to the military, I will be the first. Yes. Lance Nayak Hanmantappa ಸತ್ತೋಗ್ಬಿಟ್ಟಾಗ ಅವರ ಪಾರ್ಥಿವ ಶರೀರವನ್ನ ಧಾರವಾಡಕ್ಕೆ ತಂದಾಗ ನಾನು ಯಾವುದೋ ಒಂದು ವಿಡಿಯೋ ಕಾನ್ಫರೆನ್ಸ್ಗೋಸ್ಕರ ಅಂತ ಹೇಳಿ ಧಾರವಾಡ DC ಆಫೀಸಿಗೆ ಬಂದಿದ್ದೆ. ಹೈಕೋರ್ಟಿನ ಜೊತೆ ಯಾವುದೋ ವಿಡಿಯೋ ಕಾನ್ಫರೆನ್ಸ್ಗೋಸ್ಕರ. ಆಗಿನ್ನೂ ನಮ್ಮ ಡಿಸ್ಟ್ರಿಕ್ಟ್ ಕೋರ್ಟ್ ನಲ್ಲಿ ವಿಡಿಯೋ ಕಾನ್ಫರೆನ್ಸಿಂಗ್ ಫೆಸಿಲಿಟಿ ಸರಿಯಾಗಿರ್ಲಿಲ್ಲ. ಅಟೆಂಡ್ ಮಾಡ್ತಿರುವಾಗ್ಲೇ ನನ್ಗೆ ಹೊರಗಡೆ ಶಬ್ದ ಎಲ್ಲ ಕೇಳಿಸ್ತು, ಹಾಡು ಹಸೆ ಎಲ್ಲ. Soon after I finished that video conferencing, I came out of the DC office. I find that there is a function organized, and DC was presiding over that function. Of course, DC was also a very enthusiastic and nice person there. So he called me, sir, this function has been organized. Would you be in a position to attend this? I said, such functions doesn't require any invitation. Information is enough. I am there ಅಂತ ಹೇಳಿ ಕಳಿಸ್ದೆ. I told my driver, you wait for some time, I'll attend that and come on. What was the function that was organized was, ಅಲ್ಲಿ ಒಂದು ಕಾರ್ಗಿಲ್ ಸ್ತೂಪ ಅಂತ ಇದೆ. ಕಾರ್ಗಿಲ್ ಯುದ್ಧದಲ್ಲಿ ಯಾರ್ಯಾರು ಮಾಡಿದ್ರು ಅವರ ಗೌರವಾರ್ಥವಾಗಿ ಒಂದು ಸ್ತೂಪ ಮಾಡಿದ್ದಾರೆ. ಇಟ್ಸ್ ಇನ್ ಎ ಪಬ್ಲಿಕ್ ಪ್ಲೇಸ್, ಜಸ್ಟ್ ಇನ್ ಫ್ರಂಟ್ ಆಫ್ ದಿ IB DC ಆಫೀಸು, IB ಇವುಗಳ ಮಧ್ಯದಲ್ಲಿ ಒಂದು ಸಣ್ಣ ಕಾರ್ನರ್ ಜಾಗ ಇದೆ, ಸ್ಮಾಲ್ ಬೇ, ಅಲ್ಲಿ ಕಾರ್ಗಿಲ್ ಸ್ತೂಪ ಇದೆ. ಇದೆಲ್ಲ ಯಾರೋ ಆಸಕ್ತರು ಮಾಡಿದ್ದಾರೆ. ನಮ್ಮ ಡೈರೆಕ್ಟರ್ ಮಹೇಶ್ ಜೋಶಿ ಇದ್ರಲ್ಲ, ಅವ್ರ ತಮ್ಮ ಒಬ್ರು ಕೃಷ್ಣ ಜೋಶಿ ಅಂತ ಅವ್ರಲ್ಲಿ ಮೇಸ್ಟ್ ಈಸ್ ನೋ ಮೋರ್ ಅನ್ಫಾರ್ಚುನೇಟ್ಲಿ. ಆ ಕೃಷ್ಣ ಜೋಶಿ ಅವರು ಒಂದು ಲೀಡ್ ತೆಗೆದುಕೊಂಡು ಅಲ್ಲೇ ಧಾರವಾಡದಲ್ಲಿ ಸೆಟ್ಲ್ ಆಗಿರ್ತಕ್ಕಂಥ ಕೆಲವರು ನಿವೃತ್ತ ಆರ್ಮಿ ಆಫೀಸರ್ಸ್ ನ ಗಮನಕ್ಕೆ ತೆಗೆದುಕೊಂಡು ಈ ಕಾರ್ಗಿಲ್ ಸ್ತೂಪ್ನ ಸ್ಥಾಪನೆ ಮಾಡಿದ್ರು. ಮುಂದೆ ಏನೇನೋ ಆಗಿದೆ, ಸಿನ್ಸ್ ಇಟ್ಸ್ ಸಬ್ಜುಡೀಸ್, I don't want to express any further opinion on that. ಅಲ್ಲಿ ಹೋದ್ವಿ ನಾವು. ಏನು ಕಾರ್ಯಕ್ರಮ ಅಂದ್ರೆ, ಅವರ ಶ್ರೀಮತಿ, ಅವ್ರಿಗೆ ಬಿಟ್ಟು ಹೋಗಿರ್ತಕ್ಕಂಥ ಒಂದು ಮಗು, ಇವ್ರಿಗೆ ಮಾರಲ್ ಕರೇಜ್ ತುಂಬತಕ್ಕಂಥದ್ದು, ಸ್ವಲ್ಪ ಧನ ಸಹಾಯ ಮಾಡ್ತಕ್ಕಂಥ, ಇಷ್ಟೇ ಇರ್ತಕ್ಕಂಥ. ಸ್ಟ್ರೈಟ್ ಅವೇ ಪ್ಯಾಕೆಟ್ ತೆಗೆದೆ, ಏನ್ ಮನ್ಸಿಗೆ ತೋರಿಸ್ತು ನಾನೇ ಮೊದಲನೇ ತಂದು ಕೊಟ್ಟಿದ್ದು. ಆನ್ ದಿ ಸ್ಪಾಟ್ ಇನ್ನೊಬ್ರು SBI ನವರೊಬ್ರು ಇದ್ದಾರೆ, ಅವರು ಕೂಡ ಅದಕ್ಕೆ ರಿಟೈರ್ಡ್ ಇದು, ಅವರು ಕೂಡ ಅಲ್ಲೇ ಇದ್ರು. On the spot we were able to collect whatever that is there. ಇದ್ದಂಥವ್ರು ಲೀಡಿಂಗ್ ಫ್ರಮ್ ದಿ ಫ್ರಂಟ್. ನಾವು ಏನ್ ಬಲಗೈನಲ್ಲಿ ಕೊಟ್ಟಿದ್ದು ಅದು ಎಡಗೈ ಗೊತ್ತಾಗ್ಬಾರ್ದು, ಭಗವಂತ ನಿಚ್ಚೆ, ನಮ್ಮ ಕೈಲಿ ಏನ್ ಶಕ್ತಿ ತೋರಿಸ್ತಾನೆ ಮಾಡ್ಬಿಡ್ತು. ಉತ್ಸಾಹಿತರಾಗಿ ಉತ್ತೇಜಿತರಾಗಿ ಎಲ್ಲರೂ ಮಾಡಿದ್ರು. ಅವತ್ತಿನ ದಿವಸ ಅವ್ರನ್ನೆಲ್ಲ ಅಡ್ರೆಸ್ ಮಾಡಿ ಹೇಳ್ಬೇಕಾಗಿ ಬಂತು. ಇಟ್ಸ್ ಎ ಪಬ್ಲಿಕ್ ಫಂಕ್ಷನ್. ಐ ಆಮ್ ಪ್ರಿಸೈಡಿಂಗ್ ಆಸ್ ಎ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಆಫ್ ದ ಡಿಸ್ಟ್ರಿಕ್ಟ್. You know what restraint one has to express. And with all that keeping in my mind, I condemned the statements given that ದುಡಿಯಕ್ಕೋಸ್ಕರ ಹೋಗ್ತಾರೆ ಆರ್ಮಿಗೆ ಅಂತ. I gave a statement. We are prepared, Dharwad people are prepared to pay 1 crore of rupees to the concerned, whoever who has said so. Let him send his son. Let him send his son. We will pay 1 crore of rupees. ಇದು ದೇಶ ಸೇವೆ ಅಂತಕ್ಕಂಥದ್ದು ಹಣದಿಂದ ಅಳಿಬಾರ್ದು, ಆಯ್ತಲ್ಲ. ಅವ್ರಿಗೆ ಇರಬಹುದಾದಂತ ಗೌರವ, ಅವ್ರಿಗೆ ಸಿಗ್ಬೇಕಾದಂತ ಸ್ಥಾನಮಾನ, ಇವೆಲ್ಲವೂ ಕೂಡ ನಾವು ಪ್ರತಿಯೊಬ್ಬರ ಪ್ರಜೆಯ ಕರ್ತವ್ಯ, ಬೇರೆ ಏನು ಬೇಡ. ಹಾಗಾಗಿ ದೇಶ ಸೇವೆ, ದೇಶ ಕಾಯೋ ಸೈನಿಕರು, ಅದಕ್ಕಿರ್ತಕ್ಕಂಥ ಸೇವೆಗಳು, ಇದನ್ನ ಗೌರವವಾಗಿ ನೋಡ್ಬೇಕಾದಂಥದ್ದು. ಗಿವನ್ ಟು ಮೀ, I would say it should also find in the list of the fundamental duties. I would go to that extent. Given to me on a personal need, be it what it may. ಅಷ್ಟು ಗೌರವ ಇರ್ತಕ್ಕಂಥ ಸಂಸ್ಥೆಗಳಿಗೆ ನಾವು ಆಗ ಕೊಟ್ಟಿದ್ವಿ. ಅವರು ಪಾಪ ಅಂತಹ ವಿಷಮ ಸ್ಥಿತಿಯಲ್ಲಿ ನಮ್ಮ ದೇಶನ ಕಾಯ್ತಿರ್ತಾ ಇರೋದ್ರಿಂದ ಕಾರಣದಿಂದ ನಾವೆಲ್ಲ ಸಂತೋಷವಾಗಿ ಇಂಥ ಲೆಕ್ಚರ್ ಇಲ್ಲಿ ಹೊಡಿತಾ ಕೂತಿದ್ವಿ. ಅದಿಲ್ಲದೆ ಇದ್ದಿದ್ರೆ ಯಾರು ಕೂಡ ಶಾಂತಿ ಸುವ್ಯವಸ್ಥೆ ಇರಕ್ ಆಗ್ತಿರ್ಲಿಲ್ಲ. ಅವರೆಲ್ಲ ಅಲ್ಲಿ ಅಷ್ಟು ಮಾಡ್ತಿರೋದ್ರಿಂದ ನಾವಿಲ್ಲಿ ಕೂತ್ಕೊಂಡು ಏನ್ ಬೇಕಾದ್ರೂ ಲೆಕ್ಚರು, ಶಾಂತಿ ಸುವ್ಯವಸ್ಥೆ, ಲ್ಯಾಂಡ್ ಆರ್ಡರ್, ಅದು ಇದು
ರೂಲ್ ಆಫ್ ಲಾ ಎಲ್ಲ ಹೇಳ್ತಾ ಇದೀವಿ. ಅಕ್ಕಪಕ್ಕದ ಕಂಟ್ರಿಗಳನ್ನ ನೋಡಿ, ರಾಷ್ಟ್ರ ನಾಯಕರೇ ಬೇರೆ ರಾಷ್ಟ್ರಗಳಿಗೆ ಪಲಾಯನ ಆಗುವಂತ ಪರಿಸ್ಥಿತಿ. ಅಂತಹ ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ಏನಾಗ್ತಿದೆ ಅಂತ ಆದ್ಮೇಲೆ ಆದ್ರೂ ಕೂಡ ನಮ್ಮ ರಾಷ್ಟ್ರ ನಾವು ಗೌರವಿಸಬೇಕಾಗುತ್ತೆ. ದಿಸ್ ಇಸ್ ಒನ್ ಆಸ್ಪೆಕ್ಟ್, ಅಬ್ಸಲ್ಯೂಟ್ಲಿ ನೋ ಅಯೋಟ ಆಫ್ ಡೌಟ್. ಹಾಗೆ ತಾವು ಕೇಂದ್ರ ಸರ್ಕಾರಕ್ಕೆ ತಿಳಿಸ್ಕೊಡ್ಬೇಕಾದಂತ ವಿಚಾರ ಏನು ಅಂದ್ರೆ, ಸಮಯ ಬಂದಾಗ ನಿಮ್ಮ ಮುಖಾಂತರ ನನ್ನ ಮನವಿ, ಹಲವು ಜಾಗಗಳಲ್ಲಿ ಆಗ ಇದ್ದಂತಹ ಭೌಗೋಳಿಕವಾಗಿದ್ದಂತಹ ಬೇಡದಂತಹ ಜಾಗಗಳಲ್ಲಿ ನಾವು ಆಗ ಎಕ್ಸ್ಕ್ಲೂಷನ್ ಅಂತ ಮಿಲಿಟರಿಗೆ ಜಾಗ ಕೊಟ್ಟಿದ್ದು. ಎಂ ಜಿ ರೋಡ್ ಆತರ ಅಲ್ಲ. ಉದಾಹರಣೆಗೆ ನಮ್ಮ ಇಲ್ಲಿ ಯಲಹಂಕ ನೋಡಿದ್ರು ಅಥವಾ ದೊಡ್ಡಬಳ್ಳಾಪುರ ರಸ್ತೆ ನೋಡಿದ್ರು, ಇವೆಲ್ಲನೂ ನಾವು ಅವಾಗ ಕೊಟ್ಟಾಗ BSF ಗಾಗ್ಲಿ ಮತ್ತೊಂದಕ್ಕಾಗ್ಲಿ ಅಷ್ಟು ದೂರ ಬೇಡ. ಹೆಬ್ಬಾಳಿಂದ ನಾವು ಬಂದು ಆ ವಿವಾಂಟ ಹತ್ರ ತಿರ್ಕೊಂಡು ಬಲಗಡೆ ಹೋಗುವಾಗ ಜಾಗ ಅವೆಲ್ಲ ನೋಡಿದಾಗ ಅವೆಲ್ಲ ಒಂದ್ ಕಾಲಕ್ಕೆ ಸಿಟಿಯಿಂದ ಹೊರಗಡೆ ಇದ್ದಂತ ಜಾಗ ಅಂತ ಆಗಿತ್ತು. ಗೊತ್ತಾಯ್ತಲ್ಲ, ರಿಂಗ್ ರೋಡ್ ಕನೆಕ್ಟ್ ಆಗುತ್ತಲ್ಲ, ಅದನ್ನ ನಾನು ಹೇಳ್ತಿರ್ತಕ್ಕಂಥ. ಅಲ್ಲೆಲ್ಲ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ನಾವು ಆ ಸರ್ಕಾರ ಆ ಎಲ್ಲ ಇಲಾಖೆಗಳಿಗೆ ಕೊಟ್ಟಂತ ಜಾಗಗಳನ್ನ ಕೊಟ್ಟಾಗ ಇದ್ದಂತಹ ಟ್ರಾಫಿಕ್ ಮೂವ್ಮೆಂಟು, ರಸ್ತೆಗಳು ಇವೆಲ್ಲನೂ ಲೆಕ್ಕಕ್ಕೆ ತಗೊಂಡಾಗ ಅವಾಗ ಅದು ಬೇಡವಾಗಿದ್ದಂತ ಜಾಗ. ಈಗ ಅದೆಲ್ಲ ಸಿಟಿ ಒಳಭಾಗಕ್ಕೆ ಬಂದ್ಬಿಟ್ಟಿದೆ. ಅವ್ರಿಗೆ ನೀವು ಸೂಕ್ತವಾದ ಸಂದರ್ಭದಲ್ಲಿ ಆ ಅಧಿಕಾರಿಗಳನ್ನ ಕರೆಸಿ, ಇಫ್ ಯು ಸೋ ಫೀಲ್, ಇಫ್ ದೀಸ್ ಮ್ಯಾಟರ್ಸ್ ಆರ್ ಟು ಬಿ ಟೇಕನ್ ಅಪ್, ಟು ಬಿ ಮೀಡಿಯೇಟೆಡ್, ಯು ಕ್ಯಾನ್ ಸೇ ದಟ್ ದಿಸ್ ಇಸ್ ದಿ ಪೊಸಿಷನ್ ಅಂತ ಹೇಳಿ ಅವರು ವಾಲಂಟರಿ ಆಗಿ ತಮ್ದೊಂದು ಸ್ವಲ್ಪ ಜಾಗನ ಬಿಟ್ಕೊಡ್ಬೇಕಾಗುತ್ತೆ. ರಸ್ತೆಗಳ ಎಕ್ಸ್ಪ್ಯಾನ್ಷನ್ ಇದಕ್ಕೆಲ್ಲ ಅದಕ್ಕೆ ಪೂರಕವಾಗಿ ಅವ್ರು ಎಲ್ಲಿ ಕೇಳ್ತಾರೆ ಅದ್ರ 10ರಷ್ಟು ಜಾಗನ ಇನ್ನೂ ಕೊಡೋಣ. ಅವ್ರಿದ್ರೆ ನಾವಿದ್ರೆ ಅವ್ರು. ತಾವು ನೋಡಿರ್ಬೋದು, ಓಕ್ಲಿಪುರದಿಂದ ಆ ಕಡೆಗೆ ಹೋಗುವಾಗ ರೈಲ್ವೆ ಜಾಗ ಅವರು ಕೇಸ್ ಹಾಕೊಂಡು ಕೂತಿದ್ದಾರೆ. ವೇರ್ ಇಸ್ ದಿ ಮಾಡಲ್ ಲಿಟಿಗೇಂಟ್ ವೆನ್ ವಿ ವಾಂಟ್ ಟು ಎಕ್ಸ್ಪ್ಯಾಂಡ್ ದಿ ರೋಡ್. ಅದಕ್ಕೆ ಕಾರ್ಪೊರೇಷನ್ ಅವರು ಅಲ್ಲಿ ತನಕ ಅದು ತಗೊಂಬಂದು ನಿಲ್ಸಿದ್ದಾರೆ, ಹೊಡೆದಾಕ್ಬಿಟ್ಟು. ಈ ಪ್ರಾಜೆಕ್ಟ್ ಬರ್ತಿದೆ ಅಂತ ಗೊತ್ತಾದ್ಮೇಲೆ ಹೊಸದಾಗಿ ಬಿಲ್ಡಿಂಗ್ ಕಟ್ಟಿದ್ದಾರೆ. ಇದೆಲ್ಲ ಏನಿದು? ಇದು ಈ ಒಕ್ಕೂಟ ವ್ಯವಸ್ಥೆನಲ್ಲಿ ಇರುವಾಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರನ ಮಲ್ತಾಯಿ ಧೋರಣೆ ತರ ನಡ್ಕೊಳ್ಳೋದು, ಇನ್ಫೀರಿಯರ್ ಆಗಿ ಟ್ರೀಟ್ ಮಾಡೋದು, ಇದೆಲ್ಲ ತಪ್ಪಲ್ವೇ? ತಾವು ನೋಡಿ ಒಂದ್ಸರ್ತಿ ಅಲ್ಲಿ ಹೋದಾಗ, ನೀವು ಇವತ್ತು ಹೋಗುವಾಗ ಮನೆಗೆ ಹೋಗುವಾಗ ನೋಡಿ, ಆ ಓಕ್ಲಿಪುರ ದಾಟ್ತೀವ ನಾವು, ಅಲ್ಲಿ 6 ಲೈನ್ ಮಾಡ್ಬೇಕು ಅಂತ ನಾವು ಮಾಡಿದೀವ, 2 ಲೈನಲ್ಲಿ ಈಗ್ಲೂ ಓಡಾಡ್ತಾ ಇದೀವ. ಅಲ್ಲಿಂದ ನಾವು ಹೊರಗಡೆ ಹೋಗೋದಕ್ಕೆ 20 ನಿಮಿಷ ಬೇಕಾಗ್ತಿದೆ ಸಂಜೆ. ಯಾಕೆ ಅಂದ್ರೆ ರೈಲ್ವೆ ಕ್ವಾರ್ಟರ್ಸ್ ಅಲ್ಲಿ ಬಂದ್ಬಿಟ್ಟಿದೆ, ಯಾವ್ದೋ ಕಾಲದಲ್ಲಿ ಕೊಟ್ಟಿದ್ದು, ಅವ್ರ ಜಾಗ ಬಿಟ್ಕೊಡ್ತಾ ಇಲ್ಲ. ಅಲ್ಲಿದೆ, ತಾವು ನೋಡಿ. ಅಲ್ಲಿ ನಾನು ನೀವು ಅದನ್ನ ಲಿಟಿಗೇಷನ್ ಒಂದೇ ಅಲ್ಲ. ಅದ್ ಯಾಕೆ ಅಂತ ಹೇಳಿದ್ರೆ, ಒಂದ್ ಕಾಲದಲ್ಲಿ ರೈಲ್ವೆ ಕ್ವಾರ್ಟರ್ಸ್ ಎಲ್ಲನೂ ರೈಲ್ವೆ ಸ್ಟೇಷನ್ ಹಿಂಭಾಗದಲ್ಲಿ ಇರ್ಬೇಕಾಗಿತ್ತು, ಕರೆಕ್ಟ್. ಮತ್ತೆ ಅಲ್ಲೆಲ್ಲ ತಾವು ನೋಡಿ, ಅದನ್ನು ಕೂಡ ಅವ್ರು ಮಾತನಾಡಿ, ಇದು ನನ್ನ ಜಡ್ಜ್ಗಿಂತ ಹೆಚ್ಚಾಗಿ ಆಸ್ ಎ ಸಿಟಿಸನ್ ಕನ್ಸರ್ನ್. ಅವೆಲ್ಲ ಹಳೆ ಕಾಲದ್ದು ಶೆಡ್ಡು. ಟುಡೇ ಹೈ ರೈಸ್ ಬಿಲ್ಡಿಂಗ್ಸ್ ಆರ್ ಅಲೋಯಬಲ್. ನೆಕ್ಸ್ಟ್ ಓನ್ಲಿ ಟು ದಟ್ ಯು ಸಿ ದಿ ವೆರಿ ಗುಡ್ ಹೈ ರೈಸ್ ಬಿಲ್ಡಿಂಗ್ಸ್. ಐ ಡೋಂಟ್ ವಾಂಟ್ ಟು ಸೇ ಎನಿಥಿಂಗ್ ಫರ್ದರ್, ಲೆಟ್ ಇಟ್ ರಿಮೈನ್. ಆ ತರ ಒಂದು ಹೈ ರೈಸ್ ಬಿಲ್ಡಿಂಗ್ ಮಾಡಿ ಮಾಡರ್ನ್ ಅಮ್ಯುನಿಟೀಸ್ ಮಾಡ್ಕೊಟ್ರೆ ಎಂಟೈರ್ ಜಾಗ ನಿಮ್ಗಾಗತ್ತೆ. ಆ ಶೆಡ್ನೆಲ್ಲ ತೆಗೆದ್ರೆ ಇನ್ನೂ 4 ಬೈಲೇನ್ಗಳನ್ನ ರೈಲ್ವೆ ಟ್ರ್ಯಾಕ್ ಹಾಕೋಬಹುದು ನೀವು ಆ ಜಾಗದಲ್ಲಿ. ಅಷ್ಟು ಜಾಗ ಇದೆ, ಅದನ್ನ ಯಾಕೋ ಮಾಡ್ತಾ ಇಲ್ಲ. ಅದಾಯ್ತಾ? ಮತ್ತೆ ಆ ರಸ್ತೆ ಎಕ್ಸ್ಪೆನ್ಷನ್ಗೆ ಈ ಕಡೆಗೆ RRR ಕಲ್ಯಾಣ ಮಂಟಪನ ಹೊಡೆದು ದೊಡ್ಡದು ಮಾಡ್ಬಿಟ್ಟು ಅಲ್ಲಿಂದ ಬರ್ತೀವಿ ನಾವು. ಬಂದ ಮೇಲೆ ಆ ಭಾಗ ಬಂದಿದ ತಕ್ಷಣ ಬಾಟಲ್ ನೆಕ್ ಆಗ್ಬಿಡುತ್ತೆ. ಆ ಪೆಟ್ರೋಲ್ ಬಂಕ್ ಲೀಸನ್ ಕ್ಯಾನ್ಸಲ್ ಮಾಡಿಸ್ತು, ಚಾಲೆಂಜ್ ಆಯ್ತು, ತಾವೇ ಎಲ್ಲ ಮಾಡಿಸಿದ್ರಿ. ತಾವೇ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ನವ್ರು ಮಾಡಿಸಿದ್ರಿ. ಅದನ್ನ ಜಾಗನೂ ಖಾಲಿ ಮಾಡಾಯ್ತು, ಅದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರು. ಇನ್ ಮುಂದಕ್ಕಿರೋದು ಕಾಂಪೌಂಡ್ ಹೊಸದಾಗಿ ಅಲ್ಲಿ ಕಟ್ಕೊಂಡ್ಬಿಟ್ಟಿದ್ದಾರೆ ಮನೆನ. ತಾವು ಹೋಗಿ ನೋಡಿ. ಇವತ್ತು ನಾವು ಆ ಕಡೆ ಈ ಕಡೆ ಹೋಗುವಾಗ ಸ್ವಲ್ಪ ಕಣ್ಣಾಯಿಸಿ, ಆ ಕಿತ್ಲೆ ಹಣ್ಣೆಲ್ಲ ಮಾರ್ತಾನಲ್ಲ ಆಟೋ ಇಟ್ಕೊಂಡು ಅಲ್ಲಿ ನೋಡಿ ಏನಾಗಿದೆ. ಅದೆಲ್ಲ ರೀಸೆಂಟ್ಲಿ ಕಟ್ಟಿದ್ದು. ಇಂಥ ದುರಹಂಕಾರ ನಿಲ್ಲಿಸ್ಬಿಡ್ಬೇಕು. ಒಕ್ಕೂಟ ವ್ಯವಸ್ಥೆಗೆ ಇದು ಮಾರಕ. ಸೆಂಟ್ರಲ್ ಗೌರ್ಮೆಂಟ್ ಇದೆ, ನಮ್ಗೆ ಅವ್ರ ಮೇಲೆ ಸಂಪೂರ್ಣವಾದ ಗೌರವ ಇದೆ. ರಾಜ್ಯ ಇಲ್ಲದೆ ಇದ್ರೆ ಕೇಂದ್ರ ಎಲ್ಲಿಂದ? ಹಾಗಾಗಿ ಆ ಥರದನ್ನು ಯೋಚನೆ ಮಾಡಿ, ಈ ತರ ಹಲವು ಭಾಗಗಳಿದೆ.
ನಾನು ಅದರ ವಿವರಗಳನ್ನ ಬೇಕಾದ್ರೆ ತಮಗೆ ಕೊಡ್ತೀನಿ. ತಾವು ಸಕ್ಷಮವಾಗಿ ಹೇಳಿ ಅವ್ರಿಗೆ ಇಂತಹ ವಿಚಾರಗಳು ಬಂದಾಗೆಲ್ಲನೂ ಆಸ್ ಎ ಮಾಡಲ್ ಲಿಟಿಗೆಂಟ್ ಇಟ್ ಶುಡ್ ಪೇವ್ ದಿ ವೇ. ವಾಲಂಟ್ರಿಯಾಗಿ 10 ಅಡಿ 20 ಅಡಿ 10 ಅಡಿ ಸಾಕು ಅಂದ್ರೆ 20 ಅಡಿ ಬಿಟ್ಬಿಡಿ ಇವತ್ತು. ಯಾಕೆಂದ್ರೆ ನಾಳೆ ದಿನ ಇನ್ನೊಂದ್ಸತಿ ಮಾಡಕ್ಕಾಗಲ್ಲ. ಹೋಗ್ಲಿ ಅಲ್ಲೇನಾರು ಇದೆಯಾ ಅಂದ್ರೆ ಏನೂ ಇಲ್ಲ, ನೀಲ್ಗಿರಿ ಮರ ಇದೆ, ಇರೋ ಅಂಡರ್ ವಾಟರ್ನ ಎಲ್ಲ ನುಂಗ್ಕೊಂಡ್ಬಿಟ್ಟಿದೆ. ಅದನ್ನ ತೆಗೆದಾಕ್ಬೇಕು. ಯಾರು ಅಕ್ವೈರ್ ಮಾಡ್ತಾರೋ ಅವ್ರದ್ದೇ ಕಾಸ್ಟ್ ಅಲ್ಲಿ ಇನ್ನೊಂದು ಅದೇ ತರ ಕಾಂಪೌಂಡ್ ಕಟ್ಕೊಡ್ಬೇಕು. ಇಷ್ಟೇ ತಾನಿರೋದು. ಅದನ್ನ ಮಾಡಿದ್ರೆ ಒಂದ್ ಗಟರ್ ಶಿಫ್ಟ್ ಆಗುತ್ತೆ, ರಸ್ತೆ ಅಗಲ ಆಗುತ್ತೆ. ಈ ಅಡ್ವಾಂಟೇಜ್ ಏನ್ ಹೇಳ್ತೀನಿ ಕೇಳಿ. ರಸ್ತೆ ಸಂಚಾರ ಸುಗಮವಾಗುತ್ತೆ, ಅಷ್ಟು ಪೆಟ್ರೋಲು ಡೀಸೆಲ್ ಉಳಿಯುತ್ತೆ, ಸರ್ಕಾರಕ್ಕೆ ಇಂಡೈರೆಕ್ಟ್ಲಿ ಲಾಭ. ಸಮಯ ಮುಖ್ಯವಾಗಿ ಉಳಿಯುತ್ತೆ. ಪೆಟ್ರೋಲು ಡೀಸೆಲ್ಲು ಆಮೇಲೆ ಮಾಲಿನ್ಯ ಎಲ್ಲವೂ ಉಳಿಯುತ್ತೆ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ನಲ್ಲಿ ಇಂಥ ಭಾಗಗಳು ನೋಡ್ಕೊಳ್ಬೇಕು. ಸಮನ್ವಯತೆ ಕೊರತೆ ಇದೆ. ನಾವಲ್ಲಿ ಹೋದಾಗ ನೋಡ್ತಿರ್ತೀವಲ್ಲ, ಆಗ ಅನ್ಸುತ್ತೆ ನನ್ಗೆ ಇದಕ್ಕೆ ಯಾರು ಏನು ಮಾಡಲ್ವಾ ಅಂತ. ನನಗ್ ಚೆನ್ನಾಗಿ ನೆನಪಿದೆ, ಒಬ್ರು ಮಾಧವ್ ನಾಯಕ್ ಅಂತ ACP ಇದ್ರು. ಅವ್ರ ಕಾಲದಲ್ಲಿ ಆ ಸರ್ಕ್ಯುಲರ್ ಇದ್ದಿದ್ ಬ್ರಿಡ್ಜ್ ನ ಒಡಸಾಕ್ಬೇಕು ಅಂತ ಅನ್ನೋದಕ್ಕೆ ಧೈರ್ಯವಾಗಿ ಡಿಸಿಷನ್ ತಗೊಂಡ್ರು. ಮಾನದಿನ ಇಲ್ಲಿ ಬಂತು, ನಾನು ಇನ್ನೂ ಲಾಯರ್ ಇದ್ದೆ ಆಗ. ಐ ಇಂಟರ್ವೀನ್ಡ್ ಅಂಡ್ ಸೆಡ್ ದಿಸ್ ಇಸ್ ದಿ ಪ್ರಾಬ್ಲಮ್ ದಟ್ ವಿ ಆರ್ ಫೇಸಿಂಗ್, ಇಟ್ ವುಡ್ ಬಿ ಡನ್ ಇನ್ 2 days time, 2 days ದಿ ಟ್ರಾಫಿಕ್ ಇಸ್ ಟು ಬಿ ಡೈವರ್ಟೆಡ್ ಅಂತ. ಹಿಂಗಿತ್ತು ಕಾರ್ನರ್ ನಲ್ಲಿ. ಅದರಿಂದ ಬಸ್ಗಳೆಲ್ಲ ಸೆಂಟ್ರಲ್ ಮಾತ್ರ ಹೋಗ್ಬೇಕಾಗಿತ್ತು. ಹಾಗಾಗಿ ಅಲ್ಲಿ ವಿಪರೀತ ಆಗ್ತಾ ಇತ್ತು. ಅದನ್ನ ಮಾಡಿ 20 ವರ್ಷ ಆಯ್ತು. ಆ ದೊಡ್ಡ ಬ್ರಿಡ್ಜ್ ಬಂತು. ದೊಡ್ಡ ಬ್ರಿಡ್ಜ್ ಬಂದಾದ್ಮೇಲೆ ತಿರ್ಗಾ ಮತ್ತೆ ಇನ್ನ 6 ಲೈನ್ ಮಾಡ್ಬೇಕು ಅಂತ ಮಾಡಿದ್ರು. ಅಷ್ಟು ಮಾಡಿ ಎಲ್ಲ ಬ್ರಿಡ್ಜ್ ಎಲ್ಲ ಬಿಟ್ಟಿದ್ದಾರೆ. ಅಲ್ಲಿಂದ ಮೇಲಿಂದ ನೀರ್ ಹರ್ಕೊಂಬಂದ್ ತಿರ್ಗಾ ಮಣ್ಣು ಸೇರ್ತಾ ಇದೆ. 2 ಲೈನ್ ಆಗ್ಲೇ ಇಲ್ಲ. ಕಾರ್ಪೊರೇಷನ್ ಅವ್ರನ್ನ ಕೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ನಮ್ಗೆ ರೈಲ್ವೆ ಲ್ಯಾಂಡ್ ಸಂಬಂಧಪಟ್ಟಿದ್ದು ಪರ್ಮಿಷನ್ ಬಂದಿಲ್ಲ ಅಂತ ಹೇಳ್ತಾರೆ. ಡಸ್ ಇಟ್ ಟೇಕ್ ಇಯರ್ಸ್ ಫಾರ್ ಎನಿಬಡಿ ಟು ಗೆಟ್ ಇಟ್? ಅಲ್ಲ, ಇರ್ಬೋದು. ಐ ಆಮ್ ನಾಟ್ ಸೇಯಿಂಗ್ ಅದ ತಾವು ನೋಡಿ, ತಾವು ಆ ಕಡೆ ಹೋಗೋದು, ನೀವು ಮನೆಗೆ ಹೋಗುವಾಗ ಅದೇ ರಸ್ತೆಯಲ್ಲಿ ಹೋಗ್ತದೆ. ಅದಕ್ಕೆ it is you find out. In the meantime, if you need any further help, I'll also request the government to sit with you. ಅವ್ರದ್ದೇನಾದ್ರು ತೊಂದರೆ ತಾಪತ್ರ ಇದೆ, ಕಾರ್ಪೊರೇಷನ್ ಅವ್ರದ್ದು ಗೌರ್ಮೆಂಟ್ ನವ್ರದ್ದು ಏನಾದ್ರು ತೊಂದರೆ ತಾಪತ್ರ ಇದ್ರೆ ಮೀಟಿಂಗ್. Sir, we are in a situation today where the technology is at command. Nobody need to get out from their seat and then the meeting can be over. Very simple. ಅಂತ ಸಂದರ್ಭದಲ್ಲಿ ಯಾಕೆಂದ್ರೆ ಅದನ್ನ ತಾವು ಮಾಡಿದ್ರೆ, ನಾನು ಹೇಳಿದ್ರೆ ಇವತ್ತಿನ 5-7 ನಿಮಿಷ ಈ ಪ್ರಕರಣಕ್ಕೆ ಅಲ್ದೇನೆ ಇದ್ರು ನಾನು ಸ್ಪೆಂಡ್ ಮಾಡಿದ್ದು ಸಾರ್ಥಕವಾಗುತ್ತೆ. ಅದಕ್ಕೋಸ್ಕರ ತಾವು ಮಾಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಜನಗಳು ತಮ್ಮನ್ನ ಬಹಳ ಕೊಂಡಾಡ್ತಾರೆ.